ಪಂಚಪರಮೇಷ್ಠಿಗಳು ಭಾಗ 6 ಪಂಚಪರಮೇಷ್ಠಿಗಳು ಭಾಗ 6 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ನೀವು ಪಂಚಪರಮೇಷ್ಠಿಗಳನ್ನು ಭಾಗ 6ರಲ್ಲಿ ಕೇಳ್ತಾ ಇದ್ದೀರಿ. 5 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಅರ್ಥ ಆಗೋದಿಲ್ಲ. ಈಗ ನಡೀತಿದೆ ಪಂಚಪರಮೇಷ್ಠಿಗಳು ಭಾಗ 6. ಈಗ ನಿಮಗೆ ಇಲ್ಲಿ ಏನಾಗಿತ್ತು ಹಿಂದೆ ಅಂದರೆ ದೇವತೆಗಳು ಮಾಡುವಂತಹ 14 ಅತಿಶಯಗಳ ಬಗ್ಗೆ ಹೇಳಲಾಗಿತ್ತು ಅಲ್ವಾ. ಇನ್ನು ಮುಂದೆ ಅಷ್ಟಮಹಾ ಪ್ರಾತಿಹಾರ್ಯ ಅತಿಶಯಗಳ ಬಗ್ಗೆ ಹೇಳಲಾಗುತ್ತದೆ. ಪ್ರಶ್ನೆ ಎಲ್ಲಿವರೆಗೆ ಆಗಿತ್ತು ಗೊತ್ತಿದೆ ನಿಮಗೆ? ನಿನ್ನೆ ಹೋಗೋತ್ತಿಗೆ ಅಂದರೆ 109ರವರೆಗೆ ಆಗಿತ್ತಲ್ವ. ಈಗ ಪ್ರಶ್ನೆ 110. ಅಷ್ಟಮಹಾ ಪ್ರಾತಿಹಾರ್ಯ ಅತಿಶಯ ಗುಣಗಳು ಯಾವುವು? ಉತ್ತರ 1. ಅಶೋಕ ವೃಕ್ಷ ಪ್ರಾತಿಹಾರ್ಯ ಅತಿಶಯ ಗುಣ. 2. ಸುರ ಪುಷ್ಪವೃಷ್ಟಿ ಪ್ರಾತಿಹಾರ್ಯ ಅತಿಶಯ ಗುಣ. 3. ದಿವ್ಯಧ್ವನಿ ಪ್ರಾತಿಹಾರ್ಯ ಅತಿಶಯ ಗುಣ. 4. ಚತುಷ್ಷಷ್ಠಿ ಚಾಮರ ಪ್ರಾತಿಹಾರ್ಯ ಅತಿಶಯ ಗುಣ. 5. ಸಿಂಹಾಸನ ಪ್ರಾತಿಹಾರ್ಯ ಅತಿಶಯ ಗುಣ. 6. ಭಾಮಂಡಲ ಪ್ರಾತಿಹಾರ್ಯ ಅತಿಶಯ ಗುಣ. 7. ದೇವದುಂದುಬಿ ಪ್ರಾತಿಹಾರ್ಯ ಅತಿಶಯ ಗುಣ. 8. ಛತ್ರತ್ರಯ ಪ್ರಾತಿಹಾರ್ಯ ಅತಿಶಯ ಗುಣ. ಪ್ರಶ್ನೆ 111. ಅಶೋಕ ವೃಕ್ಷ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ ಸಮೋಷಣದ ಮಧ್ಯದಲ್ಲಿ ಎಲ್ಲರಿಗೆ ಕಾಣುವಂತೆ ಹಸಿರು ಬಣ್ಣದ ರತ್ನಮಯವಾದ ಎಲೆಗಳಿಂದ ತುಂಬಿರುವುದು. ಲೋಕದ ಜೀವಗಳ ಸಮಸ್ತ ಶೋಕವನ್ನು ಹೋಗಲಾಡಿಸಿ ಅಶೋಕ ಎನ್ನುವ ತನ್ನ ಸಾರ್ಥಕ ಹೆಸರಿನಿಂದ ಕಂಗೊಳಿಸುವುದು ಮತ್ತು ಸುಖ ಶಾಂತಿಗಳನ್ನು ಎಲ್ಲೆಡೆಗೆ ಹರಡಿಸುವುದು ಇದು ಅಶೋಕ ವೃಕ್ಷವು. ಇದು ತೀರ್ಥಂಕರರ 35ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 112. ಸುರ ಪುಷ್ಪವೃಷ್ಟಿ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ ಸ್ವರ್ಗದ ದೇವತೆಗಳು ಜಿನೇಂದ್ರರ ಮಸ್ತಕದ ಮೇಲೆ ನಾನಾ ಪ್ರಕಾರದ ಸುಗಂಧಿತ ಹೂಗಳನ್ನು ಅತಿ ಭಕ್ತಿಯಿಂದ ವೃಷ್ಟಿ ಮಾಡುತ್ತಾ ಇರುತ್ತಾರೆ. ಇದು ತೀರ್ಥಂಕರರ 36ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 113. ದಿವ್ಯಧ್ವನಿ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ 18 ಮಹಾಭಾಷೆ, 700 ಲಘು ಭಾಷೆಗಳನ್ನು ಒಳಗೊಂಡ ತ್ರಿಜಗದ ಸಂಪೂರ್ಣ ತತ್ವವನ್ನು ಬೋಧಿಸಲು ಸಮರ್ಥ, ಕಿವಿಗೆ ಅತಿ ಇಂಪಾದ, ಹೃದಯದಲ್ಲಿ ಸಂಪೂರ್ಣ ಶ್ರದ್ಧೆ ಮೂಡಿಸುವ ಜಿನೇಂದ್ರ ದೇವರ ಸರ್ವಾಂಗದಿಂದ ಹೊರಟ ಮೃದು ಮಧುರ ಗಂಭೀರ ವಾಣಿ ದಿವ್ಯಧ್ವನಿ ಇದೆ. ಇದು ಅವರ 37ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 114. ಚತುಷ್ಷಷ್ಠಿ ಚಾಮರ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ ದೇವತೆಗಳು ಅತಿಯಾದ ಭಕ್ತಿಯಿಂದ ಜಿನೇಂದ್ರರಿಗೆ 64 ಚಾಮರಗಳನ್ನು ಬೀಸುತ್ತಾ ಇರುತ್ತಾರೆ. ಇದು ಅವರ 38ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 115. ಸಿಂಹಾಸನ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ ಯಾವುದೇ ಭೂಮಿಯ ಆಧಾರವಿಲ್ಲದೆಯೇ ಆಕಾಶ ಪ್ರದೇಶದಲ್ಲಿ ವಿರಾಜಮಾನರಾದ ಶ್ರೀ ಜಿನೇಂದ್ರ ದೇವರಿಗೆ ಭಕ್ತಿಯಿಂದ ದೇವತೆಗಳು ಸಿಂಹಾಸನ ತಂದು ಅವರನ್ನು ಸ್ಪರ್ಶ ಮಾಡದೆಯೇ ಅವರಿಗಿಂತ 4 ಅಂಗುಲ ಕೆಳಗೆಯೇ ಅತಿ ಆಕರ್ಷಕ ಅತಿ ಮನೋಹರವಾದ ಸಿಂಹಾಸನವನ್ನು ತಂದು ಹಾಕಿ ತಮ್ಮ ಪುಣ್ಯ ಸಂಪಾದಿಸಿಕೊಳ್ಳುತ್ತಾರೆ. ಇದು ಜಿನದೇವರ 39ನೆಯ ಅತಿಶಯ ಗುಣ ಇದೆ. ಪ್ರಶ್ನೆ 116. ಭಾಮಂಡಲ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ ಪರಮ ಔದಾರಿಕ ಶರೀರವನ್ನು ಹೊಂದಿದ ಜಿನದೇವರ ಶರೀರದಿಂದ ದಿವ್ಯವಾದ ಸ್ವಚ್ಛ ಪ್ರಕಾಶ ಹೊರಡುತ್ತಾ ಇರುತ್ತದೆ. ಆ ಪ್ರಕಾಶದಲ್ಲಿ ಅಲ್ಲಿ ಹತ್ತಿರ ಬಂದ ಜೀವದ ಹಿಂದಿನ 3 ಭವ, ವರ್ತಮಾನದ 1 ಭವ, ಭವಿಷ್ಯತ್ ಕಾಲದ 3 ಭವ, ಈ ರೀತಿ ಒಂದೇ ಜೀವದ 7 ಭವಗಳು ಕನ್ನಡಿಯಲ್ಲಿ ಹೊಳೆಯುವಂತೆ ಸ್ವಚ್ಛ ಕಾಣುತ್ತವೆ. ಇದು ಅವರ
40ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 117. ದೇವದುಂದುಭಿ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ: ದೇವತೆಗಳು ಜಿನೇಂದ್ರರ ಧರ್ಮಸಭೆಯಲ್ಲಿ ಭಕ್ತಿ ಮತ್ತು ಸಂತೋಷದಿಂದ ದುಂದುಭಿಯ ಶಬ್ದ ಮಾಡುತ್ತಾ ಇರುತ್ತಾರೆ. ಇದು ಅಂದರೆ ದುಂದುಭಿನಾದ, ಇದು ಅವರ 41ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 118. ಛತ್ರತ್ರಯ ಪ್ರಾತಿಹಾರ್ಯ ಅತಿಶಯ ಗುಣ ಅಂದರೆ ಏನು? ಉತ್ತರ: ದೇವಾದಿದೇವ ಅರಿಹಂತರ ತಲೆಯ ಮೇಲೆ 3 ಛತ್ರಗಳು ಕಾಣುತ್ತಾ ಇರುತ್ತವೆ. ಅಂದರೆ ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ. ಈ 3 ಲೋಕದ ಮೇಲೆ ವಿಜಯ ಸಾಧಿಸಿದ ತ್ರಿಜಗತ್ಪತಿ ರತ್ನತ್ರಯಗಳ ಸಂಕೇತ ಸಂಸಾರಿ ಜೀವಗಳಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಪಡೆಯಲು ಶುಭ ಸೂಚಕವು. ಇದು ಅವರ 42ನೆಯ ಅತಿಶಯ ಗುಣ ಆಯಿತು. ಈಗ ನೀವು ಈ ಅಷ್ಟಮಹಾಪ್ರಾತಿಹಾರ್ಯ ಅನ್ನುವಂಥ ವಿಷಯ ಅಂದರೆ 8 ವಿಷಯಗಳ ಬಗ್ಗೆ ನೀವು ಈಗ ಇದನ್ನು ಕೇಳ್ತಾ ಇದ್ದೀರಿ ಅಲ್ವಾ? 8 ವಿಷಯ ಆಯ್ತಲ್ವ ನಿಮಗೀಗ? ಇದನ್ನು ಕೇಳಿದ್ರಲ್ವಾ? ಇದನ್ನು ಅಷ್ಟಮಹಾ ಪ್ರಾತಿಹಾರ್ಯ ಅನ್ನುತ್ತಾರೆ. ಇನ್ನು ಮುಂದೆ ಹಾಗಾದರೆ ಇದು ಗೊತ್ತಾಯ್ತಲ್ಲಪ್ಪ? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 119. ಅನಂತ ಜ್ಞಾನ ಗುಣ ಅಂದರೆ ಏನು? ಇವು ಯಾವುವು ಅಂದರೆ ಯಾವುದ್ರ ಬಗ್ಗೆ ನಡೀತಾ ಇದೆಯಪ್ಪ ಈಗ ಅಂದರೆ ಅನಂತ ಚತುಷ್ಟಯದ ಬಗ್ಗೆ ಹೇಳಲಾಗ್ತದೆ ಅವ್ರದ್ದು, ಗೊತ್ತಾಯ್ತಲ್ವ? ಇವು 4 ಬರ್ತಾವಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಅದೀಗ ಪ್ರಶ್ನೆ ಆಯ್ತಾಯ್ತಲ್ಲ. ಪ್ರಶ್ನೆ ಎಷ್ಟಿತ್ತಪ್ಪ? ಪ್ರಶ್ನೆ 119. ಅನಂತ ಜ್ಞಾನಗುಣ ಅಂದರೆ ಏನು? ಉತ್ತರ: ಜ್ಞಾನಾವರಣೀಯ ಕರ್ಮದ ಕ್ಷಯದಿಂದ ಆತ್ಮನಲ್ಲಿ ಆದಿ ಅಂತ್ಯರಹಿತವಾದ ಜ್ಞಾನಶಕ್ತಿ ಪ್ರಕಟವಾಗಿರುತ್ತದೆ. ಸರ್ವಜ್ಞರಾದ ಜಿನೇಂದ್ರರು ಲೋಕ ಮತ್ತು ಅಲೋಕದ ಸಮಸ್ತ ದ್ರವ್ಯಗಳನ್ನು ಅವುಗಳ ತ್ರಿಕಾಲವರ್ತಿ ಅನಂತ ಪರ್ಯಾಯಗಳ ಸಹಿತ ತಿಳಿಯುತ್ತಾ ಇರುತ್ತಾರೆ. ಈ ಜ್ಞಾನಕ್ಕೆ ಅಂತ್ಯ ಇಲ್ಲ. ಇದು ಅವರ 43ನೆಯ ಅತಿಶಯ ಗುಣ ಆಯಿತು. ಪ್ರಶ್ನೆ 120. ಅನಂತ ದರ್ಶನ ಗುಣ ಅಂದರೆ ಏನು? ಉತ್ತರ: ದರ್ಶನಾವರಣೀಯ ಕರ್ಮದ ನಾಶದಿಂದ ಸರ್ವಜ್ಞ ದೇವರ ನೋಡುವ ಶಕ್ತಿಯು ಅನಂತವಾಗಿದೆ. ಲೋಕ ಮತ್ತು ಅಲೋಕದ ಎಲ್ಲ ದ್ರವ್ಯ ನಿರಂತರ ಸ್ವಚ್ಛವಾಗಿ ನೋಡುತ್ತಾರೆ. ಅಲೋಕದಲ್ಲಿ ನೋಡಲು ಯೋಗ್ಯ ಪುದ್ಗಲ ಇಲ್ಲದಿದ್ದರೂ ಕೂಡ ಅವರ ದರ್ಶನ ಅನಂತ ಇರುವುದರಿಂದ ಅದಕ್ಕೆ ಯಾವುದೇ ರೀತಿ ಸೀಮೆ ಇರುವುದಿಲ್ಲ. ಅಂದರೆ ಲೋಕ ಮತ್ತು ಅಲೋಕ ಎಲ್ಲ ಕಡೆಗೆ ಜಿನೇಂದ್ರರ ದರ್ಶನ ಶಕ್ತಿ ಇರುತ್ತದೆ. ಇದು ಅವರ 44ನೆಯ ಅನಂತ ದರ್ಶನ ಗುಣ ಆಯಿತು. ಪ್ರಶ್ನೆ 121. ಅನಂತ ವೀರ್ಯ ಗುಣ ಅಂದರೆ ಏನು? ಉತ್ತರ: ಅಂತರಾಯ ಕರ್ಮದ ಕ್ಷಯದಿಂದ ಆತ್ಮನಲ್ಲಿ ಅನಂತ ವೀರ್ಯ ಅಂದರೆ ಅನಂತ ಶಕ್ತಿ ಪ್ರಕಟವಾಗಿದ್ದು ಅದು ಆದಿ ಅಂತ್ಯದಿಂದ ರಹಿತವಾದ ಅನಂತ ವೀರ್ಯ ಇದೆ. ಈ ಕಾರಣದಿಂದಲೇ ಅವರು ಪ್ರತಿ ಸಮಯ ಅನಂತ ವಸ್ತು ನೋಡುತ್ತಾ ತಿಳಿಯುತ್ತಾ ಇದ್ದರೂ ಕೂಡ ಅವರಿಗೆ ಸ್ವಲ್ಪವೂ ದಣಿವು ಆಗುವುದಿಲ್ಲ. ಇದು ಅವರ 45ನೆಯ ಅತಿಶಯ ಗುಣ ಇದೆ. ಅತಿಶಯ ಗುಣ ಅಂತಲ್ಲ, ಇದು ಗುಣ ಇದೆ. ಅರ್ಥ ಆಯಿತು? ಇನ್ನು ಪ್ರಶ್ನೆ 122. ಅನಂತ ಸುಖ ಗುಣ ಅಂದರೆ ಏನು? ಉತ್ತರ: ಮನುಷ್ಯರಲ್ಲಿ ಚಕ್ರವರ್ತಿಗಳು, ಬಲದೇವರು, ನಾರಾಯಣ, ಭೋಗಭೂಮಿಯ ಜೀವಗಳು ಮತ್ತು ದೇವತೆಗಳಲ್ಲಿ 4 ಪ್ರಕಾರದ ದೇವತೆಗಳು, ಇವರು ಎಲ್ಲರ ಸುಖ ಒಟ್ಟುಗೂಡಿಸಿದರೂ ಕೂಡ ಜಿನದೇವರ ಒಂದು ಸಮಯದ ಸುಖಕ್ಕೆ ಸಮನಾಗಲಾರದು ಎಂದ ಮೇಲೆ ಇಂದ್ರಿಯಗಳಿಂದ ಕಲ್ಪಿಸಿಕೊಳ್ಳಲು ಅಸಾಧ್ಯವಾದ
ಸುಖ ಜಿನೇಂದ್ರರು ಪ್ರಾಪ್ತ ಮಾಡಿಕೊಂಡರು. ಮೋಹನೀಯ ಕರ್ಮದ ಕ್ಷಯದಿಂದ ಇದು ಪ್ರಾಪ್ತ ಆಗಿದೆ. ಇದು ಅವರೀಗ 46ನೇ ಗುಣ ಆಯಿತು. ಅಂದರೆ ಈಗ ಏನು ಹೇಳಿದ್ದಿತ್ತು ನಿಮಗೆ 4 ಪ್ರಶ್ನೆಗಳಲ್ಲಿ? ಯಾವುದಿತ್ತಪ್ಪ ಅಂದರೆ ಅನಂತ ಚತುಷ್ಟಯ ಗುಣಗಳ ಬಗ್ಗೆ ಹೇಳಿದ್ದಿತ್ತು ಅಲ್ವಾ? ಅವು 4 ಇದ್ದಾವೆ. ಯಾವ್ಯಾವಪ್ಪ? ಅನಂತ ಚತುಷ್ಟಯಗಳು, ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ ಅಲ್ವಾ? ಹಾಗಿದ್ರೆ ಈಗ ತೀರ್ಥಂಕರ ಭಗವಾನರ 46 ಗುಣಗಳ ವಿಷಯಗಳನ್ನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿಗೆ ಮುಗಿಸುತ್ತೇನೆ. ಯಾಕೆಂದರೆ ಇದೆಲ್ಲ ನೀವು ಮಹಾಜ್ಞಾನಿ ಗುರುಗಳಿಂದ, ಮಹಾಶಾಸ್ತ್ರಗಳಿಂದ ಇನ್ನು ಮುಂದೆ ಬಹಳ ತಿಳಿಯೋದಿದೆ ಇದರ ಬಗ್ಗೆ. ಇದು ಎಷ್ಟೇ ತಿಳಿದರೂ ಕೂಡ ಇದು ವಿಷಯ ಇದು ಮುಗಿಯುವಂಥದ್ದಲ್ಲ. ನಮ್ಮಂಥವರು ಎಲ್ಲನ ಜಿನೇಂದ್ರ ಭಗವಾನರ ಗುಣಗಳನ್ನು ವರ್ಣನೆ ಮಾಡಲು ಸಮರ್ಥರೇ? ಅಸಂಭವ. ಇದು ಆಗುವ ಕೆಲಸ ಅಲ್ಲ ಈ ಜನ್ಮದಲ್ಲಿ. ಇಲ್ಲಿ ಇದೆಲ್ಲ ಸುಮ್ಮನೆ ಒಂದು ಗಿಳಿಪಾಠ ಹೇಳ್ದಂಗೆ ಕಂಠಪಾಠ ಒಂದು ಸ್ವಲ್ಪ ನಾವು ಹೇಳ್ಬೋದು ಅಷ್ಟೇ. ಆದರೆ ಇದೆಲ್ಲ ಏನು ಸಣ್ಣ ವಿಷಯ ಇದೆಯಾ? ನಾವು ಎಲ್ಲಿವರೆಗೆ ವಿಚಾರ ಮಾಡೋದಿಲ್ಲ ಅಲ್ಲಿವರೆಗೆ ನಮಗೇನು ಗೊತ್ತಾಗೋದಿಲ್ಲ. ಯಾವಾಗ ಬಂದು ಇಲ್ಲಿ ಶಾಸ್ತ್ರದ ಸ್ವಾಧ್ಯಾಯ ಆಗ್ತದೆ, ನಿಮಗೆ ಗುರುಗಳ ಉಪದೇಶ ಆಗ್ತದೆ ನೋಡಿ, ಅದು ಸರಿಯಾಗಿ ಅರ್ಥ ಆದರೆ, ಶ್ರದ್ಧೆ ಬಂದರೆ ಆವಾಗ ಗೊತ್ತಾಗ್ತದೆ ಎಷ್ಟು ದೊಡ್ಡ ವಿಷಯ ಇದೆಯಪ್ಪ. ಅಂದರೆ ಆತ್ಮನಲ್ಲಿ ಯಾವ್ಯಾವ ರೀತಿ ಶಕ್ತಿಗಳು ಇದ್ದಾವೆ ನಮಗೆ ಗೊತ್ತೇ ಇಲ್ಲವಲ್ಲ. ಅವರು ಶಕ್ತಿಗಳನ್ನು ತಿಳಿದು ಶ್ರದ್ಧೆ ಮಾಡಿ ಪ್ರಕಟ ಮಾಡಿಕೊಂಡರು ಅಲ್ವಾ? ಆದರೆ ನಾವು ಏನೂ ಮಾಡುತ್ತಿಲ್ವಲ್ಲ. ನಮ್ಮ ಶಕ್ತಿಗಳೇ ನಮಗೆ ಗೊತ್ತಿಲ್ಲ ಅಲ್ವಾ? ನಿಮ್ಮಲ್ಲೂ ಕೂಡ ಆ ಶಕ್ತಿ ಇದೆ, ಆದರೆ ಯಾವುದೂ ಕೂಡ ಪ್ರಕಟನೇ ಇಲ್ಲ. ಯಾಕೆ? ನಾವು ಅದನ್ನು ಮಾಡಿಕೊಂಡಿಲ್ಲ. ಅವರು ಆ ರೀತಿ ತಪ ಮಾಡಿ ತಮ್ಮ ಶಕ್ತಿಗಳನ್ನು ಪ್ರಕಟ ಮಾಡಿಕೊಂಡರು, ಪೂಜ್ಯರಾದರು ಅಲ್ವಾ? ಇನ್ನು ಮುಂದೆ ಈಗ ಇಲ್ಲಿವರೆಗೆ ತೀರ್ಥಂಕರ ಭಗವಾನರ 46 ಗುಣಗಳ ವಿಷಯ ಬಹಳ ಸಂಕ್ಷಿಪ್ತವಾಗಿ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನು ಮುಂದೆ ಸಿದ್ಧ ಭಗವಾನರ 8 ಗುಣಗಳ ಬಗ್ಗೆ ಹೇಳಲಾಗುವುದು. ಪ್ರಶ್ನೆ ಎಲ್ಲಿವರೆಗೆ ಆಯಿತು ಗೊತ್ತಿದೆ ನಿಮಗೆ? 122ರವರೆಗೆ ಆಯಿತಲ್ವಾ? ಈಗ ಹಾಗಾದರೆ ಪ್ರಶ್ನೆ 123. ಸಿದ್ಧ ಭಗವಾನರ 8 ಗುಣಗಳು ಯಾವುವು? ಉತ್ತರ: 1. ಕ್ಷಾಯಿಕ ಸಮ್ಯಕ್ತ್ವ ಗುಣ. 2. ಕ್ಷಾಯಿಕ ಸಮ್ಯಕ್ ಜ್ಞಾನ ಗುಣ. 3. ಅನಂತ ದರ್ಶನ ಗುಣ. 4. ಅನಂತ ವೀರ್ಯ ಗುಣ. 5. ಸೂಕ್ಷ್ಮತ್ವ ಗುಣ. 6. ಅವಗಾಹನತ್ವ ಗುಣ. 7. ಅಗುರು ಲಘುತ್ವ ಗುಣ. 8. ಅವ್ಯಾಪಾದತ್ವ ಗುಣ. ಪ್ರಶ್ನೆ 124. ಕ್ಷಾಯಿಕ ಸಮ್ಯಕ್ತ್ವ ಗುಣ ಅಂದರೆ ಏನು? ಉತ್ತರ: ಮೋಹನೀಯ ಕರ್ಮದ 2 ಭೇದಗಳು ಇದ್ದಾವೆ. ಒಂದು ದರ್ಶನ ಮೋಹನೀಯ, ಇನ್ನೊಂದು ಚಾರಿತ್ರ್ಯ ಮೋಹನೀಯ. ಇದರಲ್ಲಿ ದರ್ಶನ ಮೋಹನೀಯದ 3 ಪ್ರಕೃತಿಗಳಿದ್ದಾವೆ: ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಮತ್ತು ಚಾರಿತ್ರ್ಯ ಮೋಹನೀಯದಲ್ಲಿ 25 ಪ್ರಕೃತಿಗಳು ಇದ್ದು ಅದರಲ್ಲಿ ಅನಂತಾನುಬಂಧಿಯ 4 ಪ್ರಕೃತಿಗಳಿದ್ದಾವೆ. ಅಂದರೆ ಕ್ರೋಧ, ಮಾನ, ಮಾಯ, ಲೋಭ. ಈ ರೀತಿಯಾಗಿ ದರ್ಶನ ಮೋಹನೀಯದ 3 ಪ್ರಕೃತಿ ಮತ್ತು ಚಾರಿತ್ರ್ಯ ಮೋಹನೀಯದ 4 ಪ್ರಕೃತಿ, ಒಟ್ಟು 7 ಪ್ರಕೃತಿಗಳ ನಾಶದಿಂದ ಕ್ಷಾಯಿಕ ಸಮ್ಯಕ್ತ್ವ ಪ್ರಕಟ ಆಗುತ್ತದೆ. ಇದರಿಂದ ಆತ್ಮನಲ್ಲಿ ನಿಶ್ಚಲ ಶ್ರದ್ಧೆ ಉತ್ಪನ್ನ ಆಗುತ್ತದೆ. ಇದು ಆತ್ಮನನ್ನು ಶಾಶ್ವತವಾಗಿ ಬಿಟ್ಟು ಹೋಗುವುದಿಲ್ಲ. ಇದು ಕ್ಷಾಯಿಕ ಇದೆ. ಇದು ಸಿದ್ಧ ಭಗವಾನರ ಕ್ಷಾಯಿಕ ಸಮ್ಯಕ್ತ್ವ ಗುಣ ಇದೆ. ಇದು ಒಂದು ಗುಣ ಆಯಿತು ಅಲ್ವಾ? ಒಂದು ಗುಣ ಆಯಿತು. ಇನ್ನು ಮುಂದೆ ಪ್ರಶ್ನೆ 125. ಕ್ಷಾಯಿಕ ಸಮ್ಯಕ್ ಜ್ಞಾನಗುಣ ಅಂದರೆ ಏನು? ಉತ್ತರ: ಜ್ಞಾನಾವರಣೀಯ ಕರ್ಮ ನಾಶ ಆಗಿರೋದ್ರಿಂದ 5 ಅಂದರೆ ಜ್ಞಾನಾವರಣೀಯ ಕರ್ಮದ 5 ಭೇದಗಳಿದಾವಲ್ಲ, 5 ಭೇದ ನಾಶ ಆಗಿರೋದ್ರಿಂದ ಲೋಕಾಲೋಕ ತಿಳಿಯುವ ಶಕ್ತಿ ಆತ್ಮನಲ್ಲಿ ಪ್ರಕಟವಾಗಿದ್ದು ಅದು ಕ್ಷಾಯಿಕ ಇದೆ. ಅಂದರೆ ಮುಂದೆ ಅನಂತ ಕಾಲ ಕಳೆದರೂ ಮುಗಿಯದೆ ಕ್ಷಾಯಿಕವಾಗಿರುತ್ತದೆ. ಇದು ಸಿದ್ಧರ 2ನೆಯ ಗುಣ ಆಯಿತು.
ಪ್ರಶ್ನೆ 126. ಅನಂತ ದರ್ಶನ ಗುಣ ಅಂದರೆ ಏನು? ಉತ್ತರ: 9 ಭೇದಗಳು ಉಳ್ಳ ದರ್ಶನಾವರಣೆಯ ಕರ್ಮ ನಾಶ ಆಗಿರುವುದರಿಂದ ಲೋಕಾಲೋಕದ ಸಮಸ್ತ ದ್ರವ್ಯಗಳನ್ನು ಒಂದೇ ಸಲ ನೋಡುವ ಶಕ್ತಿ ಆತ್ಮನಲ್ಲಿ ಪ್ರಕಟವಾಗಿದ್ದು ಇದಕ್ಕೆ ಯಾವ ಅಂತ್ಯವೂ ಇರುವುದಿಲ್ಲ. ಆದ್ದರಿಂದ ಅನಂತ ದರ್ಶನ ಗುಣ ಇದೆ. ಇದು ಸಿದ್ಧ ಭಗವಾನರ ಮೂರನೆಯ ಗುಣ ಆಯಿತು. ಪ್ರಶ್ನೆ 127. ಅನಂತ ವೀರ್ಯ ಗುಣ ಅಂದರೆ ಏನು? ಉತ್ತರ: 5 ಭೇದಗಳು ಇರುವ ಅಂತರಾಯ ಕರ್ಮ ನಾಶ ಆಗಿರುವುದರಿಂದ ಆತ್ಮನಲ್ಲಿ ಅನಂತ ಶಕ್ತಿ ಅಂದರೆ ಅನಂತ ವೀರ್ಯ ಪ್ರಕಟವಾಗಿದ್ದು ಲೋಕಾಲೋಕದ ಸಮಸ್ತ ದ್ರವ್ಯ ಮತ್ತು ಅವುಗಳ ಅನಂತ ಪರ್ಯಾಯಗಳನ್ನು ಪ್ರತಿ ಸಮಯ ತಿಳಿಯುತ್ತಿದ್ದರೂ ಅವರಿಗೆ ದಣಿವು ಆಗುವುದಿಲ್ಲ. ಕಾರಣ ಆತ್ಮನಲ್ಲಿ ಅನಂತ ಶಕ್ತಿ ಪ್ರಕಟವಾಗಿದೆ. ಇದು ಸಿದ್ಧ ಭಗವಾನರ 4ನೆಯ ಗುಣ ಆಯಿತು. ಪ್ರಶ್ನೆ 128. ಸೂಕ್ಷ್ಮತ್ವ ಗುಣ ಅಂದರೆ ಏನು? ಉತ್ತರ: 93 ಭೇದಗಳು ಇರುವ ನಾಮಕರ್ಮದ ಕಾರಣದಿಂದ ಜೀವನಿಗೆ ಅಂಗುಲದ ಅಸಂಖ್ಯಾತ ಭಾಗದಿಂದ ಪ್ರಾರಂಭವಾಗಿ 1000 ಯೋಜನ ಉದ್ದ, 500 ಯೋಜನ ಅಗಲ, 250 ಯೋಜನ ದಪ್ಪದವರೆಗೆ ಸ್ಥೂಲ ಶರೀರ ಪ್ರಾಪ್ತವಾಗುತ್ತದೆ. ಆದರೆ ಈ ಕರ್ಮದ ಸಂಪೂರ್ಣ ನಾಶದಿಂದ ಸಿದ್ಧ ಪರಮಾತ್ಮರಿಗೆ ಶರೀರರಹಿತ ಸೂಕ್ಷ್ಮತ್ವ ಗುಣ ಪ್ರಾಪ್ತವಾಗಿದೆ. ಇದು ಸಿದ್ಧ ಭಗವಾನರ 5ನೆಯ ಗುಣ ಆಯಿತು. ಪ್ರಶ್ನೆ 129. ಅವಗಾಹನತ್ವ ಗುಣ ಅಂದರೆ ಏನು? ಉತ್ತರ: 4 ಭೇದಗಳು ಇರುವ ಆಯುಕರ್ಮ ನಾಶ ಆಗಿರುವುದರಿಂದ ಸಿದ್ಧ ಪರಮಾತ್ಮರಿಗೆ ಅವಗಾಹನತ್ವ ಗುಣ ಪ್ರಕಟ ಆಗಿದೆ. ಅಂದರೆ ಅವಗಾಹನತ್ವ ಶಬ್ದದ ಅರ್ಥ ಅಂದರೆ ಒಂದು ವಸ್ತು ಇರುವ ಆಕಾಶದ ಪ್ರದೇಶದಲ್ಲಿ ಅನಂತ ವಸ್ತು ಬಂದು ಇದ್ದರೂ ಕೂಡಿದರೂ ಕೂಡ ಒಂದರಿಂದ ಇನ್ನೊಂದಕ್ಕೆ ಯಾವುದೇ ಬಾಧೆ ಆಗದೇ ಇರುವುದು. ಒಬ್ಬರು ಸಿದ್ಧರು ಇರುವ ಸ್ಥಳದಲ್ಲಿ ಅನಂತ ಸಿದ್ಧರು ಅದೇ ಸ್ಥಳದಲ್ಲಿ ಬಂದು ಸೇರುತ್ತಿದ್ದರೂ ಕೂಡ ಒಬ್ಬ ಸಿದ್ಧರಿಂದ ಇನ್ನೊಬ್ಬ ಸಿದ್ಧರಿಗೆ ಯಾವುದೇ ಬಾಧೆಯೂ ಆಗುವುದಿಲ್ಲ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ಒಂದು ಕೋಣೆಯೊಳಗಡೆ ಒಂದೇ ದೀಪದ ಬೆಳಕು ಇದ್ದರೂ ಇರುತ್ತದೆ. ಅದರ ಜೊತೆಗೆ ಕೋಟಿಗಟ್ಟಲೆ ಬೇರೆ ಬೇರೆ ದೀಪಗಳನ್ನು ಹಚ್ಚಿದರೂ ಒಂದು ಬೆಳಕು ಇನ್ನೊಂದರ ಬೆಳಕಿನ ಜೊತೆಗೆ ಸೇರಿಕೊಂಡು ಇರುತ್ತದೆ. ಅವುಗಳಲ್ಲಿ ಯಾವ ರೀತಿಯ ಬಾಧೆಯೂ ಆಗುವುದಿಲ್ಲ. ಅದೇ ರೀತಿ ಸಿದ್ಧರ ಈ ಗುಣ ಅವಗಾಹನತ್ವ ಗುಣ ಇದೆ. ಇದು ಅವರ 6ನೆಯ ಗುಣ ಆಯಿತು. ಪ್ರಶ್ನೆ 130. ಅಗುರು ಲಘುತ್ವ ಗುಣ ಅಂದರೆ ಏನು? ಉತ್ತರ: 2 ಭೇದಗಳು ಇರುವ ಗೋತ್ರ ಕರ್ಮ ನಾಶದಿಂದ ಸಿದ್ಧರಿಗೆ ಉಚ್ಚ ಗೋತ್ರವೂ ಇಲ್ಲ, ನೀಚ ಗೋತ್ರವೂ ಇಲ್ಲ. ಇದು ಸಿದ್ಧರ 7ನೆಯ ಗುಣ ಆಯಿತು. ಪ್ರಶ್ನೆ 131. ಅವ್ಯಾಭಾತತ್ವ ಗುಣ ಅಂದರೆ ಏನು? ಉತ್ತರ: 2 ಭೇದಗಳು ಇರುವ ವೇದನೀಯ ಕರ್ಮದ ನಾಶದಿಂದ ಸಿದ್ಧ ಪರಮಾತ್ಮರಿಗೆ ಯಾವುದರಿಂದಲೂ ಬಾಧೆ ಇರುವುದಿಲ್ಲ. ತಮ್ಮ ಆತ್ಮನಲ್ಲಿ ಅನಂತ ಸುಖ ಪ್ರಕಟವಾಗಿರುವುದರಿಂದ ಸಿದ್ಧ ಭಗವಾನರು ಆ ಸುಖದಲ್ಲೇ ತನ್ನ ಆತ್ಮನಲ್ಲಿಯೇ ಮಗ್ನರಾಗಿ ಬಾಧೆ ಇಲ್ಲದೆಯೇ ಅನಂತ ಕಾಲದವರೆಗೆ ಹಾಗೆಯೇ ಇರುತ್ತಾರೆ. ಇದು ಅವರ 8ನೆಯ ಗುಣ ಆಯಿತು. ಸೂಚನೆ: ಇಲ್ಲಿ ನಿಮಗೆ ಈವರೆಗೆ ಸಿದ್ಧ ಭಗವಾನರ 8 ಗುಣಗಳನ್ನು ಈಗ ಹೇಳಲಾಯಿತು ಅಲ್ವಾ? ಹಾಂ, ಅಲ್ಲಿಗೆ ಇನ್ನು ಮುಂದಿನ ವಿಷಯ ಪ್ರಾರಂಭ ಮಾಡೋಣ ಅಂತಂದರೆ ಸಮಯ ಆಗೋದಿಲ್ಲ ಅಂತ ನನಗೆ ಕಾಣ್ತಾ ಇದೆ. ಇಲ್ಲಿಗೆ ಈಗ ಅಂದರೆ ಈ ಮಹತ್ವಪೂರ್ಣ ಅರಿಯಂತ ಭಗವಾನರದ್ದು ಮತ್ತು ಸಿದ್ಧ ಭಗವಾನರದ್ದು 2 ಗುಣಗಳು ಈಗ ಮುಗಿದು ಅಲ್ವಾ? ಇನ್ನು ಮುಂದೆ ಹಾಗಾದರೆ ನಾಳೆ ಇದ್ರ ಬಗ್ಗೆ ಸ್ವಲ್ಪ ಬೇರೆ ವಿಷಯ ಹೇಳೋದಿದೆ. ಅದನ್ನು ನಾಳೆನೇ ಹೇಳಬೇಕಾಗ್ತದೆ. ಈಗ ನೀವು ನಾಳೆ ಹಾಗಾದರೆ ಈಗ ಹೋಗಿ ಬರ್ರಿ. ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬರ್ತೀರಿ? ಯಾಕೆಂದರೆ ನನಗೆ ಅನಿಸುತ್ತೆ ಈಗ ಮುಂದಿನ ವಿಷಯ ಯಾವುದು ಮಾಡೋಕ್ಕಾಗಲ್ಲ ಅಂತ ಕಾಣ್ತದೆ. ಮಹತ್ವಪೂರ್ಣ ವಿಷಯ ಇತ್ತು, ಮುಂದೆ ಆಗೋದಿಲ್ಲ. ಇದೀಗ ಬರ್ತೀರಿ ಹಾಗಾದರೆ ಅದನ್ನ ಇವತ್ತಿಂದಷ್ಟು ನಾಳೆ ಓದ್ಕೊಂಡು ಬರ್ರಿ.
ಬರ್ರಿ ಆಯ್ತು ಹೋಗಿ ಬರ್ರಿ ಹಂಗಾರೆ ನಾಳೆ.